ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಫೋನ್ ಕನೆಕ್ಟ್ ಆಗದೆ ಇರೋವರೆಗೂ ಅವನ ಹತ್ರ ಶುಭವಾರ್ತೆ ಹೇಳಬೇಕು ಅಂತಿದ್ದೆ. ಕನೆಕ್ಟ್ ಆದ್ಮೇಲೆ ಮಾತೆ ಮುಚ್ಚಿಟ್ಟೆ. ಏನಾಯ್ತು ವೇದ? ಯಾಕೆ ಹಾಗೆ ಮಾಡಿದೆ? ಎಷ್ಟೋ ದಿನಗಳ ಕನಸು ರೀ. ಫೋನಲ್ಲೇ ಹೇಳ್ಬಿಟ್ರೆ ಅಷ್ಟು ಸಂತೋಷ ಏನಿರತ್ತೆ. ನಾವು ಕೇಳ್ಕೊಂಡ್ ಹಾಗೇನೆ ಜಾತಕ ಸರಿ ಹೋಗೋ ಹುಡುಗಿ ಸಿಕ್ಕಿದಾಳೆ ಅಂತ ಹೇಳಿದ ತಕ್ಷಣ ಶ್ರೀಕರ್ ಕಣ್ಣಲ್ಲಿ ಆಗೋ ಆನಂದನ ನಾನು ಕಣ್ಣಾರ ನೋಡ್ಬೇಕು ಅಂತ ಅದ್ಭುತವಾದ ಕ್ಷಣಕ್ಕೋಸ್ಕರ ತಾಳ್ಮೆ ತಗೋಬೇಕು ಅಂತ ಅನ್ಸಿ ಸುಮ್ಮನೆ ಆಗೋದೆ. ಆದ್ರೂ ನನ್ನ ಮಗ ನನ್ನ ಮಾತಿಗೆ ಇಲ್ಲ ಅನ್ನಲ್ಲ. ನೀನು ತುಂಬ ತಡ ಮಾಡ್ತಿದ್ಯಾ ಅನ್ನಿಸ್ತಿದೆ ಕಣೋ. ಇಷ್ಟೊತ್ತಿಗೆ ಅವನಿ ವಿಷಯನ ನೀನು ಅಮ್ಮನ ಹತ್ರ ಹೇಳಬೇಕಿತ್ತು. ಫೋನಲ್ಲಿ ಹೇಳಿದ್ರೆ ಹೇಗೆ ರಿಯಾಕ್ಟ್ ಆಗ್ತಾಳೋ ಗೊತ್ತಿಲ್ಲ. ಎದುರುಗಡೆ ನಿಲ್ಲಿಸಿ ನಡೆದಿರೋ ವಿಷಯನೆಲ್ಲ ಹೇಳಿದ್ರೆ ಅಮ್ಮನ ಮನಸ್ಸು ಬದಲಾಗೋ ಅವಕಾಶ ಇರತ್ತೆ. ಆ ಹುಡುಗಿ ಜಾತಕದ ಬಗ್ಗೆ ಏನಾದ್ರು ತಿಳ್ಕೊಂಡ್ಯಾ? ಇಲ್ಲ ಕಣೋ. ಲೈಫಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಇಷ್ಟು ನಿರ್ಲಕ್ಷ್ಯ ಯಾಕೋ? ಕೇಳೋದಕ್ಕೆ ಅನುಕೂಲವಾದ ಪರಿಸ್ಥಿತಿ ಇರಬೇಕು ಅಲ್ವಾ? ನೋಡು, ಕೆಲವು ವಿಷಯಗಳಲ್ಲಿ ನಾವೇ ಅವಕಾಶನ ಕಲ್ಪಿಸ್ಕೊಳ್ಬೇಕು. ಒಂದು ಕೆಲಸ ಮಾಡು, ನಾಳೆ ಅವಳನ್ನ ದುರ್ಗಾ ದೇವಸ್ಥಾನಕ್ಕೆ ಕರ್ಕೊಂಡು ಬಾ. ಅಲ್ಲಿ ಅವಳಿಗೆ ವಿಷಯನ ಹೇಳೋಣ. ಸರಿನಾ? ಸರಿ ಕಣೋ, ನಿನ್ನ ಮುಂದೆನೇ ಕೇಳ್ತೀನಿ. ನೀನು ಕೂಡ ಸ್ವಲ್ಪ ಹೇಳವಳಿಗೆ. ಏನೇ ಆದರೂ ನಾನು ನಿನ್ನ ಜೊತೆಗಿರ್ತೀನಿ. ಯು ಡೋಂಟ್ ವರಿ. ಮಾರ್ನಿಂಗ್ 10 o'clock ಅಲ್ಲಿರ್ತೀನಿ. ಅವನಿಗೆ ಕರ್ಕೊಂಡು ಬಂದ್ಬಿಡು. ಓಕೆ? ನಮ್ಮ ಭವಿಷ್ಯ ಹೇಗಿದೆಯೋ ಏನೋ. ಏನ್ರಿ, ನಮ್ ಶ್ರೀ ಮದ್ವೆನ ಸಿಟಿಲ್ ಮಾಡೋ ಬದಲು ಹಳ್ಳಿಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ? ಆಯ್ತು, ಯೋಚನೆ ಮಾಡೋಣ. ಹುಡುಗಿನೇ ನೋಡ್ದೆ ಆಗ್ಲೇ ಮದ್ವೆ ಬಗ್ಗೆ ಮಾತಾಡ್ತಿದ್ಯಲ್ಲಮ್ಮ. ಊಟ ಆದ್ಮೇಲೆ ಹುಡುಗಿ ಮನೆಗೆ ಫೋನ್ ಮಾಡಿ ನಾನು ನಿಮ್ಮಪ್ಪ ಹೋಗಿ ಭೇಟಿ ಮಾಡ್ಕೊಂಡ್ ಬರ್ತೀವಿ. ವಸಂತ, ಫೋನ್ ತಗೊಂಡ್ ಬಾ. ಊಟ ಮಾಡಿದ್ಮೇಲೆ ಮಾತಾಡ್ಬೋದು ಬಿಡು. ಪುರೋಹಿತ್ರೇನು, ನೀನ್ ಹೋಗಿ ತಗೊಂಡ್ ಬಾ. ಮಗಂಗ್ ಆಲ್ರೆಡಿ ಮದ್ವೆ ಆಗಿರೋ ಅಷ್ಟು ಸಂತೋಷವಾಗಿ ಕಾಣಿಸ್ತಿದ್ದೀರಲ್ಲ ಅತ್ತೆ. ರಾಜರು ರಾಜ್ಯನ ಗೆದ್ದಾಗ ಎಷ್ಟು ಆನಂದವಾಗಿರ್ತಾರೋ ನೀವಿವಾಗ ಅಷ್ಟು ಆನಂದವಾಗಿದ್ದೀರಾ. ರಾಜ್ಯ ಗೆದ್ರೆ ಆ ರಾಜನಿಗೆ ಮಾತ್ರನೇ ಆನಂದ. ಶ್ರೀ ಮದ್ವೆ ನಡೆದ್ರೆ ಅಲ್ಲಿ 16 ಊರ್ಗೆ ಸಂಭ್ರಮ. ಅದಕ್ಕೆ ಇಷ್ಟು ಸಂತೋಷವಾಗಿರೋದು. ಪುರೋಹಿತ್ರಲ್ಲ, ಬೇರೆ ಯಾರಾಗಿರ್ತಾರೆ? ನಮಸ್ಕಾರನಮ್ಮ, ನಾನು ಲೋಕನಾಥ್. ಪುರೋಹಿತರು ನಿಮ್ಗೆ ತೋರಿಸಿದ ಸಂಬಂಧದವರಮ್ಮ. ಹೇಳಿ. ನಮಸ್ಕಾರ. ಹೆಣ್ಣಿನ ಕಡೆಯವರು ರೀ. ಓ, ಹೇಳಿ. ನಮ್ಮ ಬಗ್ಗೆ, ನಮ್ಮ ಮಗಳ ಬಗ್ಗೆ ಪುರೋಹಿತರು ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ಹೇಳಿದ್ರು. ನೀವು ಫೋನ್ ಮಾಡ್ತೀರಾ ಅಂತ ಕೂಡ ಹೇಳಿದ್ರು. ನಾವೇ ಮಾಡೋಣ ಅನ್ಕೋತಿದ್ವಿ. ತುಂಬಾ ಹೊತ್ತಿನಿಂದ ನಮ್ ಶ್ರೀ ಜೊತೆ ಮಾತಾಡೋ ಪ್ರಯತ್ನದಲ್ಲಿದ್ವಿ. ಅದಕ್ಕೆ ಲೇಟ್ ಆಯ್ತು. ಪರವಾಗಿಲ್ಲಮ್ಮ. ಹುಡುಗನಿಗೆ ವಿಷಯ ಹೇಳಿದ್ರಾ ಅಮ್ಮ? ಬಂದ್ಮೇಲೆ ಹೇಳೋಣ ಅಂತ ಸುಮ್ನೆ ಇದ್ದೀವಿ. ಏನಂದ್ರೆ 1 ನಿಮಿಷ ಫೋನ್ ಇಲ್ಕೊಡಿ. ನಮಸ್ಕಾರ, ನಾನು ಹುಡುಗಿ ತಾಯಿ ತುಳಸಿ ಅಂತ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹುಡುಗಿ ಫೋಟೋನ ನೋಡೇ ಇರ್ತೀರಾ? ನೋಡಿದ್ವಿ. ಜಾತಕ ಆದ್ರೂ ರೂಪ ಆದ್ರೂ ಎಲ್ಲ ವಿಧದಲ್ಲೂ ನಮ್ಗಿಷ್ಟ ಆಗಿದೆ. ನನ್ನ ಮಗ ಊರಿಂದ ಬರೋದಕ್ಕೂ ಮುಂಚೆ ನಾನು ನಮ್ಮ ಯಜಮಾನ್ರು ಬಂದು ನಿಮ್ ಹತ್ರ ಮುಖ್ಯವಾದ ವಿಷಯನ ಮಾತಾಡಿ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೋತೀವಿ. ಖಂಡಿತ, ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಸರಿ, ಈ ಸಂಬಂಧ ಆಗ್ಬೇಕು ಅಂತ ನಾವು ಆಸೆ ಪಡ್ತಿದೀವಿ. ನನ್ ಮಾತೆ ನನ್ ಮಗನ್ ಮಾತು. ಅವನು ಇಲ್ಲ ಅನ್ನಲ್ಲ. ನಿಶ್ಚಿತಾರ್ಥಕ್ಕೆ ನಾಳೆ ಒಳ್ಳೆ ಮುಹೂರ್ತ ಇದೆಯಂತೆ. ನೀವ್ ಸರಿ ಅಂದ್ರೆ ನಾವ್ ನಮ್ ಏರ್ಪಾಟ್ ಮಾಡ್ಕೋತೀವಿ. ನಾವು ಬಂದ್ ಮಾತಾಡ್ತೀವಿ. ಸರಿ ಆಯ್ತು. ಏನ್ರಿ, ವೇದವತಿ ಅವ್ರ ಮಾತ್ ಕೇಳ್ತಾ ಇದ್ರೆ ನಮ್ ಹುಡ್ಗಿ ಖಂಡಿತವಾಗ್ಲೂ ಆ ಮನೆ ಸೊಸೆ ಆಗ್ತಾಳೆ ರೀ.
ಏನ್ರಿ ಬೇಗ ತಿನ್ನಿ ಹೋಗೋಣ. ನೀವೇನೋ ಮಾತ್ ಕೊಟ್ಟಿದ್ದೀರಾ, ಅವ್ರೇನೋ ಆಸೆ ಇಟ್ಕೊಂಡಿರ್ತಾರೆ. ನಾಳೆ ಶ್ರೀಕರ್ ಬಂದು ಸಿಂಪಲ್ ಆಗಿ ನೋ ಅಂದ್ರೆ? ನೋ ಅನ್ನೋದು ಎದ್ರು ಮಾತಾಡೋದು ನೀವು ಮಾಡ್ತಿರೋದು, ಶ್ರೀಕರ್ ಮಾಡಲ್ಲ. ಅದಕ್ಕೆ ಅಷ್ಟು ನಂಬಿಕೆಯಿಂದ ಹೇಳ್ತಿದ್ದೀನಿ. ಒಂದೊಂದ್ಸಲ ತುಂಬಾ ನಂಬಿಕೆ ಬಂದ ಮೇಲೂ ಕೂಡ ಮೋಸ ಆಗ್ತಾ ಇರುತ್ತಮ್ಮ. ಅವನ್ ಬರೋವರೆಗೂ ನೀನ್ ಯಾವ ಪ್ರಾಮಿಸು ಮಾಡಬೇಡ, ಅದೇ ಒಳ್ಳೇದು. ಮೋಸ ಮಾಡೋದಕ್ಕೆ, ಬೆನ್ನಿಗೆ ಚೂರಿ ಹಾಕೋದಕ್ಕೆ ಶ್ರೀ ನನ್ನ ಶತ್ರು ಅಲ್ಲ. ಎಲ್ರು ನಮ್ಮವರೇ ಆದ್ರೂ ಯಾರು ಯಾವಾಗ ಹೇಗ್ ಬದಲಾಗ್ತಾರೋ ಗೊತ್ತಿಲ್ವಲ್ಲ ಅತ್ತೆ. ನೀವ್ ಏನೇ ಹೇಳಿದ್ರು ನನ್ ಮಗನ್ ಮೇಲೆ ನನಗ್ ನಂಬಿಕೆ ಇದೆ. ಈ ಗಲಾಟೆ ಎಲ್ಲ ಯಾಕೆ? ನನ್ಗೆ ಕೊಟ್ಟು ಮದುವೆ ಮಾಡ್ಬೋದಲ್ವಾ? ನಿಂದು ನಂದು ಒಂದೇ ಜಾತಕ ಆಗಿದ್ದಿದ್ರೆ ಇಷ್ಟು ವರ್ಷ ಯಾಕೆ ಯಾವತ್ತೋ ಆಗ ಹೋಗ್ತಿತ್ತು. ನಮ್ಮನೆ ದೀಪನೇ ಅಲ್ವಾ ಅಂತ ಮುತ್ಕೊಟ್ರೆ ಮುಖ ಸುಟ್ಟು ಹೋಗ್ತಾ ಇರತ್ತೇನಮ್ಮ. ಶ್ರೀನ ಒಂದ್ಸಲ ಕೇಳಿದ್ರೆ ಒಳ್ಳೇದೇನೋ. ವೇದ, ಯಾಕೆ ಈ ಗಲಾಟೆ? ಶ್ರೀಕರ್ಗೆ ವಿಷಯ ಹೇಳ್ಬಿಡು. ಸರಿ ರೀ, ಅಲ್ಲಿಂದ ಬಂದ ಮೇಲೆ ಹೇಳ್ತೀನಿ. ನಾವು ಬೇಗ ಹೊರಡೋಣ. ನೀನ್ ಬೇಗ ಬಡ್ಸು. ಅವ್ರವ್ರ ಅಭಿಪ್ರಾಯ ಅವ್ರವ್ರದ್ದು. ಕೊನೆಗೆ ಏನ್ ನಡೆಯುತ್ತೋ ಏನೋ. ಸಫರಿಂಗಲ್ಲಿ ಇರಬೇಕಾದ್ರೆ ಹೊಸ ಪ್ಲೇಸಸಲ್ಲಿ ಸ್ಟೇ ಮಾಡಿದಾಗ ಅಷ್ಟು ಬೇಗ ನಿದ್ರೆ ಬರಲ್ಲ. ಹಾಗಂತ ಮಲ್ಕೊಳ್ದೇನೆ ಎಷ್ಟೊತ್ತು ಅಂತ ಆಲೋಚನೆಯಲ್ಲೇ ಕಳೀತೀರಾ? ನಿದ್ರೆ ಮಾಡೋದಕ್ಕೆ ಟ್ರೈ ಮಾಡಿ. ಸಾರಿ, ನನ್ನ ಪಾಡಿಗೆ ನಾನು ಮಾತಾಡ್ಬಿಟ್ಟೆ. ಆದರೆ ನಿಮ್ಮ ತೊಂದರೆ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ಲ. ಇವಾಗ ಸ್ಟ್ರೈಕ್ ಆಯಿತು. ನಾನು ಆ ಸೋಫಾದಲ್ಲಿ ಮಲ್ಕೋತೀನಿ, ನೀವು ಬೆಡ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಬೇಡ, ನಾನು ಕೆಳಗಡೆ ಮಲ್ಕೊತೀನಿ, ನೀವು ಮೇಲ್ ಮಲ್ಕೊಳ್ಳಿ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನೀವು ಸಂಕೋಚ ಪಡದೆ ಮಲ್ಕೊಳ್ಳಿ. ನೀವು ಬಲವಂತವಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನನಗಾದ್ರೆ ಇದೆಲ್ಲ ಅಭ್ಯಾಸ ಇದೆ. ನಾನು ಕೆಳಗೆ ಮಲ್ಕೊತೀನಿ. ನೀವು ನೆಲದ ಮೇಲೆ ಮಲ್ಕೊಂಡ್ರೆ ನನಗಿಷ್ಟ ಆಗಲ್ಲ. ಒಂದು ಕೆಲಸ ಮಾಡೋಣ, ಒಂದು ನಿಮಿಷ ನೀವು ಈ ಕಡೆ ಬನ್ನಿ. ಇದು ಬೆಸ್ಟ್ ಸೊಲ್ಯೂಷನ್ ಅಲ್ವಾ? ಯಾವ ಟೆನ್ಷನ್ ಮಾಡ್ಕೊಳ್ದೆ ರಿಲ್ಯಾಕ್ಸ್ ಆಗಿ ಮಲ್ಕೊಳ್ಳಿ. ನಾಳೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗತ್ತೆ. ಗುಡ್ ನೈಟ್ ರೀ. ಗುಡ್ ನೈಟ್. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಇಂಥ ಒಂದು ಪರಿಚಯ, ಇಂಥ ಒಂದು ಪ್ರಯಾಣ ಯಾವತ್ತೂ ಆಗಿಲ್ಲ. ಈಗ ಶ್ರೀಕರ್ ಅವ್ರ ಜೊತೆಲಿ ಯಾಕೆ ನಿಂತ್ಬಿಟ್ಟೆ? ನಮ್ಮ ಮಧ್ಯ ಯಾವ ಬಂಧ ಇದೆ ಅಂತ ಹೀಗಾಗ್ತಾ ಇದೆ. ಹೇಳಿ ಸರ್. ಶ್ರೀಕರ್ ಅನ್ನೋನು ಅವನಿ ಅನ್ನೋ ಹುಡುಗಿ ಜೊತೆ ಈ ಹೋಟೆಲಲ್ಲಿ ಸ್ಟೇ ಮಾಡಿದ್ದಾನೆ ಅಂತ ನನ್ಗೆ ಇನ್ಫಾರ್ಮೇಶನ್ ಬಂದಿದೆ. ಯಾವ ರೂಮಲ್ಲಿದ್ದಾನೆ? ನೀವ್ಯಾರು?
ನನ್ನ ಡೀಟೇಲ್ಸ್ ನಿನಗೆ ಬೇಕಾಗಿಲ್ಲ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ಹೇಳು. ನೀವು ಯಾರು ಅಂತ ಗೊತ್ತಿಲ್ಲದೆ ಈ ಟೈಮಲ್ಲಿ ನಾವೇನು ಹೇಳಬಾರ್ದು ಸರ್. ಯಾರಾಗಿರ್ತಾರೆ? ಯಾರೂ ಇಲ್ವಲ್ಲ. ಇಷ್ಟು ದೂರ ಬಂದು ಬಚ್ಚಿಟ್ಕೊಂಡ್ರೆ ಕಣ್ ಹಿಡಿಯಕ್ಕಾಗಲ್ಲ ಅನ್ಕೊಂಡ್ಯಾ? ಕೈಯಿಂದ ಹೊಡೆದಿದ್ರೆ ತಣ್ಣಗಿರೋ ನಿನ್ ಕೈಯಿಂದ ಬೆಚ್ಚಗಿರೋ ನನ್ನ ದೇಹನ ಮುಟ್ಟಿದ್ಯಾ ಅಂತ ನಾನು ನಿನ್ನ ಸುಮ್ಮನೆ ಬಿಡ್ತಾ ಇದ್ದೆ. ಚಪ್ಲಿಲ್ ಹೊಡೆದಿದ್ಯಾ, ಅದ್ ಹೇಗೆ ನಿನ್ನ ಬಿಡಕ್ಕಾಗತ್ತೆ? ನಿನ್ ಜೊತೆಗ್ ಬಂದವನ್ ಕತೆನ ನಾನು ಆಮೇಲೆ ನೋಡ್ಕೊಂತೀನಿ. ಮೊದ್ಲು ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಬಾರೆ, ಬಿಡು. ನಿನ್ ಮೇಲ್ ಮನಸ್ಸಾಗಿದೆ, ಹೇಗೆ ಬಿಡ್ಲಿ ನಿನ್ನ? ಬಾ. ಬಿಡು ಶ್ರೀಕರ್ ಅವರೇ, ಶ್ರೀಕರ್ ಅವರೇ, ಬಿಡು ಶ್ರೀಕರ್ ಅವರೇ. ಏಯ್, ಇಷ್ಟೇ ಕಿರ್ಚ್ಕೊಂಡ್ರು ನಿನ್ನನ್ ಯಾರು ಕಾಪಾಡಲ್ಲ. ಯಾರೇ ಬಂದ್ರು ನಿನ್ನ ಕಾಪಾಡಕ್ಕಾಗಲ್ಲ. ಅವನಿನ್ ಬಿಡೋ. ಅವನಿನ್ ನನ್ನವಳು, ನನ್ ಹುಡುಗಿ ಅವಳು. ಮಧ್ಯದಲ್ಲಿ ನಿಂದೇನೋ? ಬಿಡೋ. ನಿನ್ ಕತೆ ಮುಗೀತು. ಬಿಡು ಬಿಡು ಶ್ರೀಕರ್ ಅವರೇ, ಎದ್ದೇಳಿ ಎದ್ದೇಳಿ. ಇನ್ನೆದೇಳಲ್ಲ, ಅವನ್ ಕತೆ ಮುಗೀತು. ಶ್ರೀಕರ್ ಅವರೇ, ಎದ್ದೇಳಿ. ನೋ ನೋ ನೋ. ನೀವಿನ್ನೂ ನಿದ್ರೆ ಮಾಡಿಲ್ವಾ? ಇದೇನ್ರಿ, ನಾನು ದೂರ ಸರಿಸಿದ್ರೆ ನೀವು ಹತ್ರ ಮಾಡಿದ್ದೀರಾ?
ಅದು ಕೆಟ್ಟ ಕನಸು. ಭಯ ಆಯಿತು. ಇದಕ್ಕೆ ನಾನು ಕೆಳಗಡೆ ಮಲ್ಕೊಳ್ತೀನಿ ಅಂದಿದ್ದು. ಪರವಾಗಿಲ್ಲ, ನೀವು ಆ ಕಡೆ ತಿರುಗಿ ಮಲ್ಕೊಳ್ಳಿ, ನಾನು ಈ ಕಡೆ ತಿರ್ಕೊಂಡು ಮಲ್ಕೊತೀನಿ. ಸರಿ ರೀ, ನಿಮಗೆ ಹೇಗೆ ಕಂಫರ್ಟ್ ಅನ್ಸುತ್ತೋ ಹಾಗೆ ಮಾಡಿ. ನಾನಿದ್ದೀನಿ ಅಲ್ವಾ, ನೀವಿನ್ನೇನು ಭಯ ಪಡಬೇಡಿ. ಇಬ್ಬರಿಗೂ ಎಚ್ಚರ ಆಗಿರೋದಕ್ಕೆ ನಿದ್ರೆ ಬರೋವರೆಗೂ ಕತೆ ಹೇಳ್ತೀನಿ, ಕೇಳಿ. ನನ್ನ ಮಗನ ಜೊತೆ ಜೀವನ ಮಾಡೋ ಅಂತ ಹುಡುಗಿ ಯಾವತ್ತು ಬರ್ತಾಳೋ, ಎಂಥವಳು ಬರ್ತಾಳೋ ಅಂತ ದಿನ ಯೋಚನೆ ಮಾಡ್ತಾ ಇದ್ದೆ ನಾನು. ಇಷ್ಟು ದಿನಕ್ಕೆ ನನಗೆ ಕಾಣಿಸ್ದೆ, ನನಗೆಲ್ಲ ಶುಭಶಕುನೇ ಕಾಣಿಸ್ತಾ ಇದೆ. ಏನದು ಶಬ್ದ? ಬಾ ನೋಡೋಣ. ಅಮ್ಮ, ಏನಾಯ್ತಮ್ಮ? ಏನಾಯ್ತತೆ? ಯಾವತ್ತೂ ಇಲ್ದೇ ಇರೋದು ಹೀಗ್ಯಾಕಾಯ್ತು? ನನ್ನಿಂದ ಏನಾದ್ರೂ ಅಪಚಾರ ಆಗಿದ್ಯಾ ತಾಯಿ? ಅಪಚಾರ ಆಗದೆ ಇರ್ಬೋದು, ಆದ್ರೆ ನನಗಂತೂ ಇದೇನೋ ಸಂಕೇತ ಅನ್ಸ್ತಾ ಇದೆ. ಯಾವುದಕ್ಕೆ ಸಂಕೇತ? ಶ್ರೀಕರ್ಗೋಸ್ಕರ ನೋಡಿರೋ ಸಂಬಂಧ ಸೆಟ್ ಆಗಲ್ಲ ಅಂತ ಸಂಕೇತ ಬರ್ತಿದೆ ಅನ್ಸ್ತಿದೆ. ಯಾವಾಗ್ಲೂ ನಿಮ್ದೇನಾ? ಬಾಯಿಂದ ಒಳ್ಳೆ ಮಾತು ಬರೋದೇ ಇಲ್ವಾ ನಿಮ್ಗೆ? ಲಾವಣ್ಯ ಹೇಳಿದ್ರಲ್ಲಿ ತಪ್ಪೇನಿದ್ಯಮ್ಮ? ಇಂಥದ್ದೆಲ್ಲ ನಡೆಯೋದು ಸಂಕೇತ ಅಂತಾನೆ ಲೆಕ್ಕ. ದೀಪ ಆರೋದು, ಹಲ್ಲಿ ಮೈಮೇಲ್ ಬೀಳೋ ಅಂಥದ್ದು ಇದೆಲ್ಲ ನಿನಗೆ ಗೊತ್ತಿಲ್ವೇನಮ್ಮ? ಒಳ್ಳೆ ಮಾತ್ ಬರಲ್ವಾ ಅಂತ ಅಂತಿದ್ದೀರಾ? ಮನೆನೇ ಮುಳುಗ್ಸೋ ಅಪಾಯ ಯಾವ್ದು ನಮ್ಮನ್ನ ಭಯ ಪಡ್ಸೋಕೆ ಬರ್ತಿದೆ ಅಂತ ನನಗನ್ಸ್ತಾ ಇದೆ. ಜಾಗೃತವಾಗಿರೋ ವೇದವತಿ ಅಂತ ಸಾಕ್ಷಾತ್ ಅಮ್ಮನವರೇ ಹೇಳಿದ್ದಾರೆ ಅನ್ಕೋಬೇಕು. ಅತ್ತೆ ಆಮೇಲೆ ನಿಮ್ಮಿಷ್ಟ. ನಿಮ್ ಸಂಪ್ರದಾಯನ ನಾವ್ ಇಲ್ಲ ಅಂತಿಲ್ಲ, ನಿಮ್ ಆಜ್ಞೆಗಳನ್ನ ನಾವ್ ತಡಿಯಕ್ಕಾಗಲ್ಲ. ಎಲ್ಲಾರು ಒಳ್ಳೇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅತ್ತೆ, ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಜಾತಕ ಹೊಂದಾಣಿಕೆ ಆಗೋ ಸಂಬಂಧ ಸಿಗಬೇಕು ಅಂತ ಎಷ್ಟೋ ಕನಸು ಕಂಡಿದ್ದೆ. ಕನಸಲ್ಲೂ ಕೂಡ ಸಂಬಂಧನ ಬೇಡ ಅನ್ನಲ್ಲ. ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಹೇಳ್ತಾ ಇಲ್ಲಮ್ಮ. ಮನೇಲೇನೋ ಕೆಟ್ಟದಾಗತ್ತೆ ಅಂತ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳಮ್ಮ. ಏನಾಯ್ತು? ಏನ್ರಿ, ಅಮ್ಮನವ್ರ ಪೆಟ್ಟಿಗೆ
ಕೆಳಗಡೆ ಬಿತ್ತು. ಇದೆಲ್ಲ ಕೂಡ ನೆಲದ ಪಾಲಾಗಿತ್ತು. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಯಾಕೆ ಹೀಗಾಯ್ತು ಅಂತ ಭಯ ಆಗ್ತಿದೆ ರೀ.